ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ ಹಾಗೂ ಒಂದು ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಅದು ಈ ಥರ ಪೇಸ್ಟ್ ಆಗಿರಬೇಕು. ಒಂದು ಪ್ಯಾನ್ಗೆ ಕುಕ್ಕಿಂಗ್ ಆಯಿಲ್, ನಾನು 2 to 3 ಸ್ಪೂನ್ಸ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಹಾಗೂ ಸ್ವಲ್ಪ ತುಪ್ಪ ಹಾಕಿದರೆ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದ ನಂತರ 4 ಲವಂಗ, 2 ಪಲಾವ್ ಎಲೆ ಹಾಗೂ ಜೀರಿಗೆ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಕಡಲೆಬೀಜ, ಇದು ಆಪ್ಷನಲ್ಲು, ನೀವು ಹಾಕ್ಕೋಬೋದು, ಹಾಕಿ ಫ್ರೈ ಮಾಡಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡ್ತಾನೇ ಇರಬೇಕು. ರುಬ್ಬಿದ ಮಿಶ್ರಣವನ್ನು ಆ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಮಿಕ್ಸ್ ಆಗಿದೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಇವಾಗ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಖಾರದ ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ. ಇವಾಗ ಪ್ಲೇಟ್ನ ಪ್ಯಾನ್ಗೆ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ. ಇವಾಗ ಢಾಬಾ ಸ್ಟೈಲ್ನ ಮಸಾಲ ರೈಸ್ ಗ್ರೇವಿ ರೆಡಿಯಾಗಿದೆ. ಅದಾದ ನಂತರ ಒಂದು ಬೌಲ್ಗೆ ಪ್ರಿಪೇರ್ ಮಾಡಿರೋದು ರೈಸ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿರಿ. ಅದಾದ ನಂತರ ಪೇಸ್ಟ್ ಹಾಕಿ ಸರಿಯಾಗಿ ಕಲಿಸಿಕೊಳ್ಳಿ. ಇವಾಗ ನೋಡಿ, ಢಾಬಾ ಥರದ ಸ್ಟೈಲ್ನ ಮಸಾಲ ರೈಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.